ಹೋಗಿ ಕೂಲಿ ದುಡ್ಡು ಇಸ್ಕೊಬರ್ಬೇಕಪ್ಪ ಲಕ್ಷ್ಮಕ್ಕಂತಾಗಿ. ಬೆಳಕಾಳಿಲ್ಲ, ಆಮೇಲೆ ಹಂಗೆ ತರಕಾರಿ ಇಲ್ಲ, ತರಕಾರಿ ತರಕ್ಕೆ ದುಡ್ಡು ಬೇಕು. ಹೇ ಮಂಗಿ, ಹೇ ಮಂಗಮ್ಮ ನಿಂತ್ಕಳೆ. ಏನತ್ತೆ ನಿನ್ ಕಾಟ? ಎಲ್ಗೋದ್ರು ನಿನ್ ಕಾಟ ತಪ್ಪಲ್ವಲ್ಲ, ಏನ್ ಬಂದಿದ್ದು? ನಾನಿಲ್ಲೇ ಲಕ್ಷ್ಮಕ್ಕರ ಅಂತಕ್ಕೆ ಕೂಲಿ ದುಡ್ಡು ಇಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ, ಬರ್ತೀನಿ ನಡಿ. ಏನ್ ಕಾಟ? ಕಾಟ? ಓಹೋ ಕಾಟ ಅಂತೆ. ನಾನು ಮಾತಾಡ್ಸಿರೆ ಇವಳಿಗೆ ಕಾಟ ಅನ್ಸುತ್ತೆ. ಅಲ್ಲಿ ಪಂಚಾಯತಿ ಮುಖ್ಯಸ್ಥರು ನಾಗಣ್ಣರು ಊರ್ ಮುಂದೆ ಕರಿತಾ ಇದಾರೆ, ಬಾ ಅಲ್ಲೇ ಇದಾರಂತ ಅವರು, ಕರ್ಕಮ್ಮ ನಿನ್ ಸೊಸೆ ಈಗ ಅಂತಾನ ಹೇಳವ್ರೆ, ಬಾ. ಯಾಕೆ? ನಾನು ಯಾಕೆ ಅವ್ರ ತಕ್ಕ ಬರ್ಲಿ? ಯಾಕೆ ಅಂದ್ರೆ ಅಡುಗೆ ಮಾಡಿಕ್ತಿಲ್ವಲ್ಲ ಮನೆಗೆ, ಅದಕ್ಕೇನೆ ಅವ್ರಿಗೆ ದೂರ ಕೊಟ್ಟಿದ್ದೀನಿ. ನನ್ನ ಸೊಸೆ ಕರೆದು ಬುದ್ಧಿ ಹೇಳ್ರಿ ಅಂತಾನ, ಕರ್ಕಂಬ ಅಂತಾನ ಹೇಳವ್ರೆ, ಬಾ. ಓ ಹೌದಾ? ಯಾಕೆ ಅಂತ ಏನು ಹೇಳಿಲ್ವಾ ಕಾರಣನ? ಯಾಕೆ ಮಾಡಿಕ್ತಿಲ್ಲ ಅಡುಗೆನ ಅಂತಾನ? ಯಾಕೆ ಅಂದ್ರೆ ತಿಂದು ಹೆಚ್ಚಾಗಿ ಕೊಬ್ಬು ಜಾಸ್ತಿ ಆಗಿ ಮಾಡಿಕ್ತಿಲ್ಲ ಅಂತ ಹೇಳ್ದೆ. ಯಾಕೆ ಅಂತಂದ್ರೆ ಇನ್ನೇನು ಹೇಳೋಣ, ಬಾರಿ ಜಲ್ದಿ ಹೋಗೋಣ ಬಾ. ಹೌದಾ, ಸರಿ ಆತು, ಬತ್ತೀನಿ. ಲಕ್ಷ್ಮಕ್ಕರ ಮಂತಕ್ಕೆ ಹೋಗಿ ಹಂಗೆ ಬತ್ತೀನಿ. ಹೋಗು. ಏಯ್ ಸುಮ್ಮನ್ ಬಾರೆ, ಆಮೇಲೆ ಹೋಗಿವಂತೆ ಆ ಲಕ್ಷ್ಮಕ್ಕರ ಮಂತಕ್ಕೆ. ಇಲ್ಲ, ನಾನು ಹೋಗಿ ಲಕ್ಷ್ಮಕ್ಕಯನ್ನು ಕರ್ಕೊಂಡು ಹಂಗೆ ಬತ್ತೀನಿ. ಹೋಗು. ಅವಳನ್ನ ಯಾಕೆ ಕರ್ಕ ಬತ್ತೀಯಾ? ಬಾ. ಏನಿದೇನೇನು ನ್ಯಾಯ ಪಂಚಾಯತಿ ಅಲ್ಲ, ಏನೋ ಬುದ್ಧಿ ಹೇಳ್ತಾರೆ ಕರೆದು. ಬತ್ತೀನಿ, ನಡೆಯುತ್ತೆ. ನಿನ್ಗೆ ಯಾಕೆ ಅದೆಲ್ಲನ ಬಂದ್ಬಿಡ್ಬೇಕು ಜಲ್ದು. ನಾನು ಹೋಗೋ ಹೊಟ್ಟತ್ತಿಗೆ ನೀನು ಲಕ್ಷ್ಮಕ್ಕರ ಮಂತಕ್ಕೆ ಹೋಗಿ ಬಂದ್ಬಿಡು, ಅವಳೇನು ಕರಿಬೇಡ. ಸರಿ ಆಯ್ತು, ಹೋಗು, ಬತ್ತೀನಿ. ಒಬ್ಬನು ಬಾರಿ ಅಂದ್ರೆ ಇನ್ನು ಲಕ್ಷ್ಮಕ್ಕರ ಮಂತಕ್ಕೆ ಹೋಗಿ ಅವಳನ್ನ ಬೇರೆ ಕರ್ಕ ಬತ್ತಾಳಂತೆ. ಅವಳು ಯಾವ ನ್ಯಾಯಸ್ಥಿ ಅಂತ ಕರ್ಕ ಬತ್ತಾಳೆ? ಮತ್ತೆ ಹೋಗಿದ್ದೆ ನಿಮ್ಮ ಅಮ್ಮ ನೋಡ್ಕೊಂಬರಕ್ ಜೈಲಿಗೆ? ಅದೇ ಅವತ್ತು ಹೋಗಿದ್ದೆ ನಗಣರೆ, ಮತ್ತೆ ಹೋಗಿಲ್ಲ. ಏನು ಮಾಡೋದು, ನಮ್ಮ ಅಮ್ಮನ ಬಿಡಿಸ್ಕೊಂಬರ್ಬೇಕು. ಹೆಂಗನ ಮಾಡಿ ಬಿಡಿಸ್ಕೊಂಬರಕ್ಕೆ ಏನೋ ವ್ಯವಸ್ಥೆ ಮಾಡೋಣ. ನನಗೇನು ಗೊತ್ತಾಗಲ್ಲ, ನನ್ನ ಹೆಂಡತಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ನೀನೇ ನನಗೆ ಸಹಾಯ ಮಾಡಬೇಕು. ನೋಡಪ್ಪ, ನಿಮ್ಮ ಅಮ್ಮ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗೈತಿ, ಯಾರು ತಪ್ಸಕ್ಕಾಗಲ್ಲ. ಇನ್ನು ಸ್ವಲ್ಪ ದಿನ ಅಲ್ಲೇ ಇರಲಿ, ಸುಮ್ಮನಿರು. ಆಮೇಲೆ ಏನಾನ ಒಂದೇ ವ್ಯವಸ್ಥೆ ಮಾಡೋಣ, ಹೋಗು. ಅಯ್ಯೋ, ಇನ್ನೂ ಸ್ವಲ್ಪ ದಿನ ಅಂದರೆ ನಮ್ಮ ಅಮ್ಮಯ್ಯ ಅಲ್ಲಿ ಹಂಗೈತೋ ಏನೋ ಬೈಕ್ ಅಂತೈತೆ, ನನ್ನ ಮಗ ಬರಲಿಲ್ಲ ಅಂತಾನ, ನನ್ನ ದಾರಿನೇ ನೋಡ್ತಾ ಇರುತ್ತೆ, ಅವ್ನು ಬಂದು ಕರ್ಕೊಂಡು ಹೋಗ್ತಾನೆ ಅಂತಾನ. ಆದರೆ ಈಗ ನೋಡಿದ್ರೆ ಹಿಂಗಾದ್ರೆ ಹೆಂಗೆ ಹೇಳು? ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿ ನಮ್ಮ ಅಮ್ಮನ ಬಿಡಿಸ್ಕೊಂಬ. ಆಯ್ತಾಯ್ತು, ನೋಡೋಣ ನಡಿ. ಏನಂತೆ ನಾಗೊಂದು? ಅದೇ ಅವ್ರ ಅಮ್ಮನ ಬಿಡಿಸ್ಕೊಂಬರಕ್ಕೆ ಏನಾನ ಒಂದು ವ್ಯವಸ್ಥೆ ಮಾಡೋಣ ಅಂತ ಬಂದವನೇ. ನಾನೇನು ಮಾಡೋಣ ಹೇಳಮ್ಮ? ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಹೋಗೈತೆ ಅಯ್ಯಮ್ಮ. ಅಯ್ಯಮ್ಗೆ ಯಾಕೆ ಬೇಕಾಗಿತ್ತು? ಯಾಕೆ ಸಣ್ಣೀನು ಆ ವಜ್ಜನು ಕಂಡ್ರೆ ಯಾಕೆ ಅಷ್ಟೊಂದು ದ್ವೇಷ? ಅವ್ರು ನೆಮ್ಮದಿಯಾಗಿರೋದು ನೋಡಿದ್ರೆ ಈ ಅಮ್ಮ ಕೈಲಿ ಸಹಿಸ್ಕೊಂಡಿರಕ್ಕೆ ಆಗಲ್ಲ ಅನ್ಸುತ್ತೆ ಅಲ್ವೇ? ಅಯ್ಯೋ, ಏನೋ ಅವ್ರದ್ದೇನು ಕತೆ ಬಿಟ್ಟಾಕು. ಈಗ ನಮ್ಮ ಜೀವನದ ಹೇಳು. ಎಲ್ಲಿ ಇವನ್ ಪೆಂಗ ಎಲ್ಗೋದ? ನಿನ್ ಮಗನೇ ಎಲ್ಲೋ ಒಂದ ಮಾಡಿ ಬರ್ತೀನಿ ಅಂತ ಓದ್ನಮ್ಮ, ಬತ್ತಾನೆ ಅನ್ಸುತ್ತೆ. ನಿನ್ ಸೊಸೆಯಲ್ಲಿ ಕರ್ಕ ಬರ್ಲಿಲ್ವೇ? ಅವಳು ಲಕ್ಷ್ಮಕ್ಕರ ಮಂತಕ್ಕೆ ಹೋಗ್ತೀನಿ ಹಂಗೆ ಬತ್ತೀನಿ ಅಂತ ಅಂದ್ಲು, ಬತ್ತಾಳಿರಿ. ಯಮ್ಮ ಬಂದೆ? ನಾನು ಬಂದೆ, ಅವಳು ಬರಲಿಲ್ಲ. ಬತ್ತಾಳಿರು. ನೋಡಿ, ಹಳ್ಳ ಆಡ್ಸ್ಕೊಂಡು ಬರ್ತಾ ಇದ್ದಾಳೆ. ಬಾರೇ ಬಾ ಜಲ್ದಿ. ಬಂದಿದ್ದೀನತ್ತೆ, ಯಾಕೆ ಹಂಗಾಡ್ತೀರಾ? ಇರ್ರಿ ಒಂದು ನಿಮಿಷ. ಇವರಿಬ್ರು ಯಾಕೆ ಬಂದರು? ಈ ಗುಂಡಿನೂ ಇಳಿಸ್ವೀನು ಕರಿದ್ರದ ಹೊತ್ತು ಇವ್ರು ಬಂದರೆ ನನಗೆ ಕಷ್ಟ. ನಾನು ಒಬ್ಬನೇ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ಇವರಿಬ್ರನ್ನ ಬೇರೆ ಕರ್ಕೊಂಬಂದವಳೆ. ಇವಳು ಪರವಾಗಿ ಮಾತಾಡ್ತಾರೆ ಅಂತಾರೆ. ಏನಮ್ಮ ಮಂಗಮ್ಮ, ನಿಮ್ಮ ಅತ್ತೆ ಏನೋ ಹೇಳ್ತಾ ಇತ್ತೆ, ನೀನೇನೋ ಇವ್ರಿಬ್ರಿಗೂ ಅಡುಗೆ ಮಾಡಲ್ವಂತೆ, ನೀನೊಬ್ಳೆ ಉಂಡು ನೀನೊಬ್ಳೆ ಕೂಲಿ ಹೋಗ್ತೀಯಂತೆ. ಇವರಿಬ್ರು 3 ದಿವಸದಿಂದ ನಾವು ಊಟನೇ ಮಾಡಿಲ್ವಂತೆ ಸರಿಯಾಗಿ. ಅವ್ರ ಮನೆ ಇವ್ರ ಮನೆ ಸಾರೋ ಮುದ್ದೆ ಇಸ್ಕೊಂಬಂದು ಊಟ ಮಾಡ್ತಾ ಇದ್ರಂತೆ. ಯಾಕಮ್ಮ? ಅಲ್ಲ, ಸೊಸೆಯಾಗಿ ನೀನು ಒಳ್ಳೆಯವಳು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ನೀನು ಯಾಕೆ ಇಂಥ ಮಾಡ್ತೀಯಾ? ವಯಸ್ಸಾಗಿರೋ ಅತ್ತಿಗೆ ಆ ಕಟ್ಕೊಂಡಿರೋ ಗಂಡಿಗೆ ಬೇಸಾಕಲ್ಲ ಅಂದರೆ ನೀನೆಂತ ಸೊಸೆ? ಹೇಳು, ಯಾಕೆ ಹಿಂಗೆ ಮಾಡ್ತೀಯಾ? ಹೇಳು ಹೇಳು, ಅದೇನಕ್ಕೆ ಹಿಂಗ್ ಮಾಡ್ತಾ ಇದೀಯ ಅಂತನ ಮುಖ್ಯಸ್ಥರಿಗೆ ಅರ್ಥ ಆಗಂಗೆ ಹೇಳು. ಅವಾಗ ಅವರೇನೆ ನ್ಯಾಯ ಹೇಳ್ತಾರೆ, ಯಾರ್ ನ್ಯಾಯ ಐತೆ ಯಾರು ತಪ್ಪೈತೆ ಅಂತನ ಅವರೇ ನಿರ್ಧಾರ ಮಾಡ್ಲಿ. ಹೇಳು, ಅದೇನಾಯ್ತು ಅಂತ. ಯಾಕೆ ನೀನು ಅಡುಗೆ ಮಾಡಲ್ಲ? ಯಾಕೆ ಅವರಿಬ್ರು ನೀನು ನಿಮ್ಮ ಮನೆಯವರು ನಿಮ್ಮ ಅತ್ತೆ ಅಂತ ತಿಳ್ಕೊಂಡು ಬೇಸ ಹಾಕಿಯಲ್ಲ, ಕೂಲಿ ಅದೇ ಹೋಗ್ತೀಯಲ್ಲ, ಯಾಕೆ ಅಂತನ ಕಾರಣ ಹೇಳು. ಕೇಳಕ್ಕೆ ಇನ್ನೇನೈತೆ ಲಕ್ಷ್ಮಕ್ಕ ಕಾರಣ? ಅವಳು ಅನಾಥೆ ಅಂತ ಹೇಳಿ ನಮ್ಮ ಮಗುಗೆ ಮದುವೆ ಮಾಡ್ಕೊಂಡ್ ಬಂದ್ವಲ್ಲ, ಅದಕ್ಕೆ ಕೊಬ್ಬು. ಅಲ್ಲೆಲ್ಲೋ ಯಾರ ಮನೆಗನೋ ಕೂಲಿ ಮಾಡ್ಕೊಂಡು ಜೀತ ಮಾಡ್ಕೊಂಡಿದ್ಲು, ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ನಾವು ಮದುವೆ ಮಾಡ್ಕೊಂಬಂದು ಒಂದು ಬಾಳ್ ಕೊಟ್ಟವಲ್ಲ, ಅದಕ್ಕೇನೆ ಕೊಬ್ಬು ಜಾಸ್ತಿ ಆಗಿ ಹಿಂಗೆ ಮಾಡ್ತಾಳೆ. ಅಲ್ಲ, ಅವತ್ತು ನಾವು ಇವಳನ್ನ ಏನೋ ವದ್ವಿ ಅಂತ ಹೇಳಿ ನಮಗೆ ಶಿಕ್ಷೆ ಕೊಟ್ರಲ್ಲ, ದುಡ್ಡು ದಂಡ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂತ. ಆಮೇಲೆ ತೆಂಗಿನಕಾಯಿ ಎಲ್ಲ ಒರೆಸಿದ್ರಲ್ಲ, ಇವತ್ತು ಇವಳು ಮಾಡ್ತಿರೋದಕ್ಕೆ ಇವಳಿಗೆ ಏನು ಶಿಕ್ಷೆ ಕೊಡ್ತೀರಾ ಹೇಳ್ರಿ? ಏನು ಶಿಕ್ಷೆ ಅಂತ ಇವಾಗಲೇ ಹೇಳ್ಬೇಕು. ಅವಳೇನು ಕೇಳಂಗಿಲ್ಲ ನೀವು. ಏನ್ ಕದ್ರಜ್ಜಿ ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲ, ನಿನ್ನ ಮಾತು ಕೇಳ್ಬಿಟ್ರು ಅವಳಿಗೆ ಶಿಕ್ಷೆ ಕೊಟ್ಬಿಡ್ತಾರ? ಅಲ್ಲ, ಅವಳು ಹಿಂಗೆ ಮಾಡೋದಕ್ಕೆ ಕಾರಣ ಏನು? ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಕಲ್ಲ. ನ್ಯಾಯ ಯಾವತ್ತೂ ಒಬ್ರು ಮಾತು ಕೇಳಿ ತೀರ್ಪು ಕೊಡೋದಲ್ಲ. ಇಬ್ರು ಕಡೆಯಿಂದನೂ ಕೇಳಬೇಕು. ಆಮೇಲೆ ಯಾರು ತಪ್ಪು ಯಾರು ಸರಿ ಅನ್ನೋದು ನಿರ್ಧಾರ ಆಗುತ್ತೆ. ಹೇಳೆ ಮಂಗಮ್ಮ, ಯಾಕೆ ನೀನು ಅವ್ರಿಗೆ ಅಡುಗೆ ಮಾಡಕ್ಕಲ್ಲ? ಅದನ್ನ ಹೇಳಿ ಬಿಡಿಸಿ. ಯಾಕೆ ಅಂದ್ರೆ ನಾನು ಕೂಲಿ ಹೋಗ್ತೀನಿ, ದುಡ್ದು ಬರ್ತೀನಿ, ಆದರೆ ಮನೆಗೆ ಒಂದು ನೀರು ತರಲ್ಲ, ಒಂದು ಮುಸೆ ತೊಳೆಯಲ್ಲ.
ಆಮೇಲೆ ನೆಲ ಒರ್ಸಲ್ಲ, ಅಡಿಗೆ ಮಾಡಲ್ಲ, ಏನೂ ಇಲ್ಲ. ಕೂಲಿ ಹೋಗಿ ಬಂದವಳು ನಾನೇ ಅಡಿಗೆ ಮಾಡಾಕ್ಬೇಕು, ನಾನೇ ಬೇಸಾಕ್ಬೇಕು. ನಾನು ಕೂಲಿ ಹೋಗಿರೋ ದುಡ್ಡಾಗಿ ಎಲ್ಲ ತಂದು ಇವ್ರಿಗೆ ಹಾಕ್ಬೇಕು. ಮೊದ್ಲಂದ್ರೆ ಕದ್ಕೊಂಡು ಅಲ್ಲಿ ಇಲ್ಲಿನೂ ತಿನ್ಕೊಂಡು ಓಡಾಡ್ಕೊಂಡಿದ್ರು. ಈಗ ನಾನು ಕದಿಯೋದು ಎಲ್ಲ ಬಯಲು ಮಾಡಿನಲ್ಲ, ಈ ಕದಿಯಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಮೇಲೆ ಸಿಟ್ಟು. ನನ್ನ ಗಂಡ ಕಡಿದ್ರೆ 4 ಜನ ಹಾಳಾಗಂಗಿದ್ದಾನೆ. ಕೂಲಿ ಹೋಗಲ್ಲ, ಏನೂ ಇಲ್ಲ, ಮಂತಾಗೆ ಬಿದ್ದಿರ್ತಾನೆ. ಅವನಿಗೆ ನಾನ್ಯಾಕೆ ಮಾಡಿಕ್ಲಿ? ಇಂಥ ಸೋಂಬೇರಿಗಳಿಗೆ ನಾನ್ಯಾಕೆ ಮಾಡಿಕ್ಬೇಕು ಅಂತ ನೀವೇ ಹೇಳ್ರಿ ಮುಖ್ಯಸ್ಥರೇ, ಇದು ಸರಿನಾ? ಹ್ಞೂ, ನಾನ್ಯಾಕೆ ಕೂಲಿ ಹೋಗ್ಬೇಕು? ನಾನು ಕೂಲಿ ಹೋಗಲ್ಲ. ನೀನು ತಂದಿರೋದೇನು ಕೇಳು, ನಮ್ಮಿಬ್ಬರಿಗೂ ಮಾಡಿಕೊಂಡು ನಮ್ಮ ಸೇವೆ ಮಾಡ್ಕೊಂಡಿರ್ಲಿ ಅಂತ ನಮ್ಮ ಅಮ್ಮಯ್ಯ ನನಗೆ ಮದುವೆ ಮಾಡಿರೋದು ನಿನ್ನ, ಗೊತ್ತಾತಾ? ಏಯ್ ಮುಚ್ಚೋ ಬಾಯಿ, ಏನ್ ಮಾತಾಡ್ತೀಯ ನೀನು? ಎಂಟಿಗೆ ದುಡ್ಡು ಹಾಕ್ತಾ ಇರೋನು ನೀನೆಂತ ಗಂಡ್ಸು? ನಿನ್ಗೇನೋ ಆಗೈತೆ? ದೊಡ್ಡರಾಗ ದುಡಿಲಾರ್ದಂಥದ್ದು ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಹುಡುಗಿ ಬಂದ್ಮೇಲೆ ಕೂಲಿ ಮಾಡ್ಕೊಂಡು ಹೆಂಗೋ ಹೊಟ್ಟೆ ಹೊರಿತೈತೆ. ನಿಮ್ಮಿಬ್ರಿಗೂ ಏನ್ ಬಂದಿರೋದು? ಏನಜ್ಜಿ, ನೀನಾದ್ರೂ ನಿನ್ ಮಗುಗೆ ದುಡಿಯಕ್ಕೆ ಹೋಗು ಅಂತ ಹೇಳಕ್ಕಾಗಲ್ವಾ? ಹೇಳಕ್ಕಾಗಲ್ವಾ ಅಂತ? ಅಯ್ಯೋ, ನಾನು ಹೇಳ್ತೀನಿ ಕಣಣ್ಣ, ಆದ್ರೆ ಏನ್ ಮಾಡೋದು? ಅವ್ನು ಕೇಳ್ಬೇಕಲ್ಲ. ನನ್ನ ಮಗ ಕೂಲಿ ಪಾಲಿ ಹೋಗಿ ಎಂದು ಮೈ ಬಾಕ್ಸ್ ದುಡ್ದವನಲ್ಲ, ಅವನಿಗೆ ಅಷ್ಟು ಬುದ್ಧಿನೂ ಕಮ್ಮಿ. ಅದಕ್ಕೆ ಅವನು ಹೋಗಲ್ಲ. ಬಿಡು, ಏನ್ ಮಾಡಕ್ಕಾಗುತ್ತೆ? ಇವಳು ಹೋಗ್ತಾಳಲ್ಲ, ಇನ್ಯಾಕೆ ಅವನು ಹೋಗೋದು? ನಿನ್ನಂತ ಅತ್ತೆನೇ ಇರ್ಬೇಕು ಕಣ್ಕದ್ರಜ್ಜಿ. ಮಗ ಆರಾಮಾಗಿ ಮನೇಲಿ ತಿನ್ಕೊಂಡು ಉಣ್ಕೊಂಡಿರ್ಲಿ, ಸಸೆ ಕೂಲಿ ಹೋಗಿ ಬಂದು ನಿಮ್ಗೆ ಮಾಡಿಕ್ತಾಳೆ. ಅಲ್ಲ, ನೀನು ಮನೆಗೆ ಇರ್ತೀಯಲ್ಲ, ಅಡ್ಗೆ ಮಾಡಕ್ಕಾಗಲ್ವೇ? ಮನೆ ಕೆಲಸ ಎಲ್ಲ ಮಾಡಕ್ಕಾಗಲ್ವೇ ನಿನ್ ಕೈಲಿ? ಏನಾಗಿತ್ತು ನಿನಗೆ? ಚೆನ್ನಾಗಿದೆಯಾ ತಾನೆ? ಕೈ ಕಾಲು ಗಟ್ಟಿಯಾಗಿದ್ದಾವೆ ತಾನೆ? ಮನೆ ಕೆಲಸ ಮಾಡಕ್ಕೆ ಏನಾಗಿತ್ತು ನಿನಗೆ? ಎಲ್ಲ ಅವಳೇ ಮಾಡ್ಬೇಕಂದ್ರೆ ಯಾರ ಕೈಲಿ ಸಹಿಸ್ಕೊಂಡಿರ್ತಾರೆ? ಯಾರು ತಾನೇ ಸಹಿಸ್ಕೊಂಡಿರ್ತಾರೆ ಹೇಳು? ನೀನಾದ್ರೂ ಸಹಿಸ್ಕೊಂಡಿರ್ತೀಯ ಹಿಂಗೆಲ್ಲ ಆದ್ರೆ? ಅವಳೇ ಆರಾಮಾಗಿ ಮನೆಗೆ ತಿನ್ಕೊಂಡು ಉಣ್ಕೊಂಡಿರ್ತಾಳೆ, ನೀನೇ ಕೂಲಿ ಹೋಗಿ ಬಂದು ಮಾಡಿಕ್ಕು ನೋಡೋಣ ಅದೆಲ್ಲಿ. ಅಯ್ಯೋ, ಇದೇನೆಲ್ಲ ಸ್ಮಕ್ಕ ಹಿಂಗೆ ಹೇಳ್ತಾ ಇದ್ಯಾ? ನಾನು ವಯಸ್ಸಾಗಿರೋ ಮುದುಕಿ, ನಾನು ಕೂಲಿ ಹೋಗಿ ಎಲ್ಲ ಬಂದು ಅವಳಿಗೆ ಮಾಡಿಕ್ಕಾನೆ. ಸೊಸೆ ಆದವಳು ಅತ್ತಿಗೆ ಮಾಡಿಕ್ಬೇಕಾ? ಅತ್ತೆ ಸೊಸೆಗೆ ಮಾಡಿಕ್ಬೇಕು ಹೇಳು? ಏನ್ ಮಾತಾಡ್ತೀಯ ನೀನು? ಎಲೆಕ್ಷನ್ ಗೆದ್ದಿದ್ಯಮ್ಮ, ಯಾತ್ಕಾನ ಹಿಂಗೆ ನ್ಯಾಯ ಹೇಳೋದು? ನೋಡ್ಗುಂಡಜ್ಜಿ, ಇಲ್ಲ ಸ್ಮಕ್ಕನ್ ಹೆಂಗೆ ಹೇಳ್ತಾಳೆ, ನಾನು ಮಾಡಿಕ್ಬೇಕಂತ ಅವಳಿಗೆ ಎಲ್ಲನ ಮುಂದಕ್ಕೆ. ಅವಳು ಸರಿಯಾಗಿ ಹೇಳ್ತಾ ಇದ್ದಾಳೆ ಕದ್ರಜ್ಜಿ. ಅಲ್ಲ, ನಿನಗೆ ವಯಸ್ಸಾಗೈತೆ ಸರಿ, ಆದ್ರೆ ಮನೆ ಕೆಲಸನಾದ್ರೂ ಮಾಡಕ್ಕಾಗಲ್ವಾ? ಗನ್ವಾದಂಗೆ ಯಾವ್ದಾದ್ರು ಊರಾಗೆ ಅರ್ಸವೆ ಇದ್ರೆ ಅಥವಾ ಜಾತ್ರೆ ಇದ್ರೆ ಓಡೋಗ್ತೀಯ, ನಡ್ಕೊಂಡೆ ಹೋಗ್ತೀಯಾ? ಸಾಕಮ್ಮನ್ ಕರ್ಕೊಂಡು ಗನ್ವಾದಂಗೆ ಹೋಗ್ತಿದ್ದೆ. ಮನೆ ಕೆಲಸ ಮಾಡಕ್ಕಾಗಲ್ವಾ? ನಿನ್ಗೆ ಅಡಿಗೆ ಮಾಡಕ್ಕಾಗಲ್ವಾ? ಕಸ ಹೊಡಿಯಕ್ಕಾಗಲ್ವಾ? ಮುಸೆ ತೊಳಿಯಕ್ಕಾಗಲ್ವಾ? ನೀರು ತರಕ್ಕಾಗಲ್ವಾ? ನಿನ್ ಮಗುಗೆ ಬೈದು ಕೂಲಿ ಕಳ್ಸಕ್ಕಾಗಲ್ವಾ ನಿನ್ ಕೈಲಿ? ಹೇಳು. ಎಲ್ಲ ಹುಡುಗಿನ ಒಂದ್ ಮಾಡ್ಬೇಕಂತ ಅನ್ಕೊಂಡಿದ್ರೇನು? ನೀವು ಇಬ್ರು ಕೂತ್ಕೊಂಡು ಮಜಾ ಮಾಡ್ಕೊಂಡು ಅವಳನ್ನ ದುಡಿಸ್ಕೊಂಡು ತಿನ್ಬೇಕು ಅಂತ ಮದ್ವೆ ಮಾಡ್ಕೊಂಡ್ ಬಂದಿದ್ರಾ ನೀವು? ಅಯ್ಯೋ, ಸೊಸೆ ಆದವಳು ಹಂಗಾರೆ ದುಡಿದಂಗೆ ಹಂಗೆ ಸುಮ್ಮನೆ ಕೂತ್ಕೊಂಡಿರ್ಬೇಕೇನು ಗುಂಡಜ್ಜಿ? ಅವಳು ದುಡಿತಾಳೆ, ಆದ್ರೆ ನೀವೇನ್ ಕೆಲಸ ಮಾಡ್ತೀರಾ? ನೀವೇನೇನು ಸಣ್ಣ ಹುಡುಗರ? ನೀನಂತೂ ವಯಸ್ಸಾಗೈತೆ, ಬೇಡ, ಮನೆಗೆ ಹೋಗಿ ಕೆಲಸ ಮಾಡು ನೀನು. ಅವನು ಕೂಲಿಕೆ ಹೋಗ್ಬೇಕಾನೆ? ನೀನಾದ್ರೂ ಬುದ್ಧಿ ಹೇಳಿ ಬೈದು ಕಳಿಸ್ಬೇಕಾನೆ? ಅವಳೊಬ್ಳು ಎಷ್ಟು ಮಾಡ್ತಾನೆ ಹೋಗು ಅಂತಾನ. ಅದ್ರಾಗ ನೀನು ವಯಸ್ಸಾಗೈತಿ, ಮನೆಗೆ ಏನಾಗುತ್ತೆ? ಅವಳು ಬರೋ ಅಷ್ಟಲ್ಲಿ ಕೂಲಿ ಹೋಗಿ ಬರೋ ಅಷ್ಟಲ್ಲಿ ಮುಸ್ರೆ ಗಿಸ್ರೆ ತೊಳೆದು ಅಡುಗೆ ಗಿಡಿಗೆ ಮಾಡಿಕ್ಕಿರೆ ಅವಳಿಗೂ ಸಮಾಧಾನ ಆಗಲ್ವಾ? ಹೇಳು. ಏನು ಅಲ್ಲ, ಇವಳಿಗೆ ಬುದ್ಧಿ ಹೇಳ್ರಿ ಅಂತ ಪಂಚಾಯತಿಗೆ ಬಂದ್ರೆ ನೀವು ನನಗೆ ಬೈತಾ ಇದ್ದೀರಲ್ಲ, ಏನ್ ನಂದೇ ತಪ್ಪು? ಅಮ್ಮಗೆ ಏನ್ರಿ ಮುಖ್ಯಸ್ಥರು, ನೀವು ಸುಮ್ಮನೆ ಕೂಕೊಂಡಿದ್ದೀರಾ? ಈ ಲಸ್ಮಕ್ಕ, ಈ ಗುಂಡಜ್ಜಿ ಅವರೆಲ್ಲ ಹಿಂಗ್ ಮಾತಾಡ್ತಾ ಇದ್ದಾರೆ, ನೀವೇನಾದ್ರೂ ಹೇಳ್ಬೇಕು. ಅವರಿಬ್ರು ಮಾತಾಡಕ್ಕೆ ಎಕ್ಕೈತೆ. ಗುಂಡಜ್ಜಿನೂ ನನ್ನ ಜೊತೆಗೆ ಮುಖ್ಯಸ್ಥೆ, ಲಸ್ಮಕ್ಕ ಈ ಊರಿನ ಮೆಂಬರು. ಹಂಗಾಗಿ ಹೇಳ್ತಾರೆ, ಅವ್ರ ಮಾತನ್ನು ಕೇಳಿಸ್ಕೋಬೇಕು. ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ, ಏನು ತಪ್ಪಾಗಿ ಹೇಳ್ತಾ ಇಲ್ಲ. ನೀನು ಕೆಲಸ ಮಾಡಕ್ಕೆ ಏನಾಗೈತೆ ನಿನ್ಗೆ? ಅಡುಗೆ ಮಾಡಕ್ಕೆ ಏನಾಗೈತೆ? ಕಸ ಮುಸ್ರೇನು ಮಾಡಲ್ಲ ಅಂದ್ರೆ ಹುಡುಗಿ ಒಂದ್ ಮಾಡ್ಬೇಕು ಅಂದ್ರೆ ಇದೆಂಗಾಗುತ್ತೆ? ನನ್ನ ಕೈಲಿ ಆಗಲ್ಲ ಕಣ್ರಿ ನಾಗಣ್ಣರೇ, ಸೊಂಟ ಹಿಡ್ಕೊಂಡಂಗಾಗುತ್ತೆ, ಬಗ್ಗಿ ಎದ್ದಳಕ್ಕಾಗಲ್ಲ. ಬಗ್ಗಿ ಎದ್ದಳಕ್ಕಾಗಲ್ಲ, ಕಸ ಹೊಡಿಯಕ್ಕಾಗಲ್ಲ. ಕಸ ಹೊಡಿಯೋದು ಬಗ್ಗಿ ಎದ್ದಳಕ್ಕಾಗಲ್ಲ. ಅಡುಗೆ ಮಾಡೋಕ್ಕಾಗಲ್ವಾ ಕೂತ್ಕೊಂಡು? ಒಲೆ ಮುಂದೆ ಕೂತ್ಕೊಂಡು ಒಂದು ಬಿನ್ಗೆ ನೀರು ಹೊತ್ಕೊಂಬರಕ್ಕಾಗಲ್ವಾ ನಿನ್ ಕೈಲಿ? ಮುಸ್ರೆ ತೊಳೆದಿಕ್ಕಾಗಲ್ವಾ ಕೂತ್ಕೊಂಡು? ಯಾತು ಮಾಡಲ್ಲ, ನಾನೊಬ್ಬಳೇ ಮಾಡ್ಬೇಕು ಎಲ್ಲನ. ನಾನೇನೋ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಿದ್ದೆ ಇಷ್ಟ ದಿನ. ಆದ್ರೆ ಇಷ್ಟ ದಿನ ಅಂತ ಸುಮ್ಮನಿರಕ್ಕಾಗುತ್ತೆ? ನಾನೇ ಸಾಕಾಗಿ ಬಂದಿರ್ತೀನಿ, ನಾನು ಅಡುಗೆ ಮಾಡಿಕ್ಬೇಕಂತೆ. 6 ಗಂಟೆಗೆ ಬಂದವಳು, ಇವರು ಸುಮ್ಮನೆ ಅಟ್ಟೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ. ನೋಡ್ಕದ್ರಜ್ಜಿ, ನಿಂದೆ ತಪ್ಪಿರೋದು ಇಲ್ಲಿ. ನಾನು ಈ ಹುಡುಗಿ ಯಾಕೆ ಹಿಂಗೆ ಮಾಡ್ತೈತಿ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಕಾರಣ ಏನು ಅಂತ ನೀನು ಹೇಳಿರ್ಲಿಲ್ಲ. ತಿಂದು ಕೊಬ್ಬು ಹಂಗೆ ಹಿಂಗೆ ಅಹಂಕಾರ, ಅವಳಿಗೆ ಮದುವೆ ಮಾಡ್ಕೊಂಬಂದು ತಪ್ಪು ಮಾಡಿದ್ವಿ ಅಂತ ನೀನು ನನ್ನ ಹತ್ರ ಹೇಳ್ದೆ. ಈಗ ಗೊತ್ತಾಗ್ತೈತೆ ಕಾರಣ ಏನು ಅಂತಾನ. ನೀವಿಬ್ರು ಕೆಲಸ ಮಾಡಿದ್ರೆ ಆ ಹುಡುಗಿಗೂ ಕೆಲಸ ಮಾಡಕ್ಕೆ ಮನ್ಸು ಬರುತ್ತೆ. ಅಲ್ಲ, ಬಂದು ಒಂದು ತಿಂಗಳಾಗಿರ್ಬೇಕು, 1 ತಿಂಗಳು 2 ತಿಂಗಳಾಗಿರ್ಬೇಕು, ಅಲ್ಲೇ ಕೂಲಿ ಹೋಗ್ತೈತಲ್ಲ ಹುಡುಗಿ. ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಅದು ನಿಮಗೆ ಅರ್ಥ ಆಗ್ಬೇಕಾಗಿತ್ತು. ಏಯ್ ಏನೋ ಪೆಂಗ ಹಂಗೆ ನೋಡ್ತಾ ಇದ್ಯಾ? ಅಲ್ಲ, ನಿನ್ನ ಹೆಂಡ್ತಿನ ದುಡ್ದು ಸಾಕಬೇಕು, ಸುಖವಾಗಿ ಇಟ್ಕೋಬೇಕು ಅಂತ ನಿನಗೆ ಆಸೆ ಇಲ್ವೇನೋ? ಐತೆ, ಆದರೆ ನಾವೇನೇನು ಸಾವುಕಾರ್ರೆ ಸುಖವಾಗಿ ಇಟ್ಕೊಂಬಕ್ಕೆ? ನಾವು ಬಡವರು, ಬಾಡಿಗೆ ಮನೆಗೆ ಇದ್ದೀವಿ. ಅದೆಲ್ಲ ಗೊತ್ತಾಗುತ್ತೆ, ಆದ್ರೆ ದುಡಿಬೇಕು ಅಂಬದು ಮಾತ್ರ ಗೊತ್ತಾಗಲ್ಲ ಅಲ್ವೇ ನಿನ್ಗೆ? ಹೆಂಡ್ತಿನ ಅನ್ಸ್ಕೊಂತು ತಿಂತೀಯಲ್ಲ ನೀನು, ಗಂಡ್ಸಾಗಿ ನಾಚಿಕೆ ಆಗಲ್ವಾ ನಿನ್ಗೆ? ನಾಳೆಯಿಂದನ ಕೂಲಿ ಹೋಗ್ಬೇಕು ನೀನು. ಏನ್ ಕದ್ರಜ್ಜಿ, ನೀನು ಮನೆಗಿರೋ ಕೆಲಸನೆಲ್ಲ ನೀನೇ ಮಾಡ್ಕೋಬೇಕು.
ಅಯ್ಯಮ್ಮ ಕೂಲಿ ಹೋದ್ರೆ ನೀನೆಲ್ಲ ಮನೆ ಕೆಲಸ ಮಾಡ್ಕೋಬೇಕು, ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿಕ್ಬೇಕು, ಅವಾಗ ಸಂಸಾರ ಚೆನ್ನಾಗಿರುತ್ತೆ. ಹಾಂ ಗೊತ್ತಾಯ್ತಾ? ಮನೆಗೆ ಎಲ್ಲರೂ ಅನುಸರಿಸ್ಕೊಂಡು ಒಬ್ಬೊಬ್ರು ನನ್ನ ಕೆಲಸ ಮಾಡಿರೇನೆ ಆಗೋದು. ಒಬ್ಬರೇ ಮಾಡಬೇಕು ಅಂದರೆ ಯಾವುದು ಆಗಲ್ಲ. ಹಾಂ ಹಿಂಗೆ ಜಗಳಗಳಾಗ್ತವೆ ಅಷ್ಟೇ. ಅವಾಗ ಸಂಸಾರಗಳು ಕಿತ್ಕೊಂಡು ಹೋಗ್ತವೆ. ಅರ್ಥ ಆಯ್ತಾ? ಈಗೇನು ನಾನು ಮಾಡ್ಬೇಕು ಅಡುಗೆನೆಲ್ಲ? ನಾ ಇವಳು ಬರೋ ಅಷ್ಟೊತ್ತಿಗೆ ಇವಳೇನು ಮಹಾರಾಣಿ ಅಮ್ಮಂಗೆ ನಾನು ಇವಳಿಗೆ ಬೇಸಾಕ್ಬೇಕಾ? ಹಂಗೆ ಯಾಕೆ ಅನ್ಕೊಂತೀಯ? ಇವಳಿಗೆ ಯಾಕೆ ಬೇಸಾಕ್ಬೇಕು ಅಂತಾನ? ಅವಳು ದುಡಿಯೋಕೆ ಹೋಗಿದ್ದಾಳೆ, ದುಡ್ಡು ತತ್ತಾಳೆ, ನಮ್ಮನ್ನು ಸಾಕ್ತಾಳೆ. ನಾನು ಅವಳಿಗೆ ಮಾಡಿಕ್ಕದ್ರಾಗ ಏನು ತಪ್ಪಿಲ್ಲ ಅಂತ ಯೋಚನೆ ಮಾಡು. ಹಾಂ ಹಿಂಗೆ ಯೋಚನೆ ಮಾಡಿದರೆ ಅವಾಗ ಭೇದ ಭಾವ ಮಾಡೋಕ್ಕಾಗಲ್ಲ. ನೀನು ಹೆಂಗೆಂಗೋ ಯೋಚನೆ ಮಾಡ್ತೀಯ. ಇವಳು ಸೊಸೆ ನಾನು ಇವಳಿಗೆ ಮಾಡಿಕ್ಬೇಕಾ ಅಂತಂದರೆ ಅವಳು ಕೂಲಿ ಹೋಗ್ತಾಳೆ ತಾನೆ, ನೀನೇ ಕೂಲಿ ಹೋಗೋ ಅವಳೇ ಮಾಡಿಕ್ತಾಳೆ. ಇಲ್ಲಾಂದರೆ ಹಾಂ ಅಲ್ವೇ? ಹಂಗೆ ಮಾಡಲಿ, ನನಗೇನು, ನಾನು ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡಿಕ್ತೀನಿ. ಇಬ್ರು ಕೂಲಿ ಹೋಗಿ ದುಡ್ಡು ತಗೊಂಬಂದು ಕೊಡಲಿ, ಎಲ್ಲ ಸಾಮಾನೆಲ್ಲ ನಾ ತಗೊಂಬಂದಿಕ್ಲಿ. ಹಾಂ ತರಕಾರಿ, ಬೆಳೆಕಾಳು, ಬೆಲ್ಲ ಎಲ್ಲನ ತಂದಿಕ್ಕೆ ನಾನು ಮಾಡಿಕ್ತೀನಿ ಅಷ್ಟೇ. ನನಗೇನು ಕಷ್ಟ ಇಲ್ಲ. ಹಾಂ ನಾನು ಕೂಲಿ ಹೋಗೋಕ್ಕಾಗಲ್ಲಪ್ಪ, ಅವಳೇ ಹೋಗ್ಲಿ. ಹಂಗಾದ್ರೆ ಈಗ ನಾಗಣ್ಣ ಹೇಳಿದ್ರಲ್ಲ, ಅವ್ಳು ಕೂಲಿ ಹೋಗಿ ಬರ್ತಾನೆ, ನಿನ್ನ ಮಗನೂ ಕೂಲಿ ಹೋಗಿ ಬರ್ತಾನೆ. ನೀನು ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡಿಕ್ಕಿ ಉಂಬಕ್ಕಿಕ್ಕ ಅವ್ರಿಗೆ ಅಷ್ಟೇನೆ. ಹಾಂ ಗೊತ್ತಾಯ್ತಾ? ಆವಾಗ ಯಾವ ಜಗಳನೂ ಆಗಲ್ಲ, ಏನೂ ಇಲ್ಲ. ಹಾಂ ಗೊತ್ತಾಯ್ತು ಕದ್ರಜ್ಜಿ, ನಿನಗೆ ವಯಸ್ಸಾಗೈತಮ್ಮ, ನಿನಗೆ ನಾವು ಹೇಳ್ಬೇಕಾಗಿತ್ತು. ಅಯ್ಯೋ ರಾಮ, ಏನು ಬುದ್ಧಿ ಕಲಿತಿರೋ ಏನೋ ನೀವೆಲ್ಲನ. ಅಷ್ಟೇ ಅಮ್ಮ, ಮೂವರು ಹೊರ್ತ್ಕೊಂಡು ನಡ್ಕೊಂಡು ಹೋದ್ರೆ ಸಂಸಾರ, ಇಲ್ದಿದ್ರೆ ವನವಾಸ ಅಷ್ಟೇ ಎಲ್ಲರೂ. ಹೋಗ್ರಿ. ಸರಿ ಆಯ್ತು, ಹೋಗ್ತೀವಿ. ನಡಿಯೋ ಪಿಂಗ ನಡಿ. ನೋಡಮ್ಮ ಮಂಗಮ್ಮ, ಏನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಹಾಂ ಅವ್ರೇನನ್ನ ಕೆಲಸ ಮಾಡಲಿಲ್ಲ ಅಂದರೆ ನೀನು ಇವಾಗ ಹೆಂಗೆ ಮಾಡ್ತಾ ಇದೀಯ, ಅವ್ರಿಗೆ ಅಡುಗೆ ಮಾಡ್ದಂಗೆ ಹಂಗೆ ಮಾಡು. ಹಾಂ ನಾನೇನು ಬೈಯಲ್ಲ ನಿನಗೆ. ಹಾಂ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಹಂಗೆ ಮಾಡಬೇಕು, ಉಪವಾಸ ಕೆಡಬೇಕು. ಸರಿ ಆಯಿತು, ನಡಿ. ಬರ್ರಿ ನಾಗಣ್ಣವ್ರೆ, ಅಲ್ಲಿ ಪಂಚಾಯತಿ ತಕೋಬೇಕು. ಅಲ್ಲಿನ ಸಾವುಕಾರ ಸಿದ್ದಪ್ಪ, ಶಂಕರಪ್ಪ ಕಾಯ್ತಾ ಇದ್ದಾರೆ ನಮಗೋಸ್ಕರನ. ಓಹ್ ಹೌದಲ್ವೇ? ಸರಿ ನಡಿ ಲಸ್ಮಕ್ಕ, ನೋಡೋಣ ಅದೇನಾಗುತ್ತೆ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.